ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್ ಇನ್ ಡೈರೆಕ್ಟ್ ವಿಷಯಕ್ಕೆ ಬರೋಣ. ಗೈಸ್ ನಿನ್ನೆ ರಕ್ಷಿತಾ ಶೆಟ್ಟಿ ಅವರಿಗೆ ಊಟದ ವಿಚಾರದಲ್ಲಿ ಮನೆಯವರೆಲ್ಲ ಸೇರಿ ಬೈದಿದ್ದು ಹಾಗೂ ನೋವು ಉಂಟು ಮಾಡಿದ್ದು ಎಲ್ಲೋ ಒಂದ್ ಕಡೆ ಸರಿಯಲ್ಲ ಅಂತ ಅನಿಸ್ತು. ಯಾಕಪ್ಪ ಅಂದ್ರೆ ಅಲ್ಲಿ ನಿಜವಾಗ್ಲೂ ತಪ್ಪು ಮಾಡಿದ್ದು ಅಸುರ ಸುದ್ದಿ ಅವರು. ಸೊ ಅವ್ರು ಹೋಗಿ ರಕ್ಷಿತಾ ಅವ್ರು ಮಾಡಿರೋ ಅಡಿಗೆನ ಕೆಡಿಸದೇ ಇದ್ದಿದ್ರೆ ಸೊ ರಕ್ಷಿತಾ ಅವ್ರು ಸಹ ಹೋಗಿ ಮಂಜು ಭಾಷಿಣಿ ಅವ್ರು ಮಾಡಿರೋ ಅಡಿಗೆನ ಕೆಡಿಸ್ತಿರ್ಲಿಲ್ಲ. ಆಕ್ಚುಲಿ ಇಲ್ಲಿ ಉದ್ದೇಶ ಪೂರ್ವಕವಾಗಿ ಏನೂ ಆಗಿಲ್ಲ, ಇವ್ರು ಮಾಡಿದ್ರಂತ ಅವ್ರು ಮಾಡಿದ್ದು. ಅಂಡ್ ಇಲ್ಲಿ ಮನೆಯವರೆಲ್ಲ ಮಾತಾಡೋದು ನೋಡಿದ್ರೆ ಇವ್ರದ್ದು ಮಾತ್ರ ಅಡಿಗೆ ಕೆಟ್ಟಿರೋದು, ಇವ್ರಿಗೆ ಮಾತ್ರನೇ ಹಸು ಆಗ್ತಾ ಇರೋದು. ರಕ್ಷಿತಾ ಶೆಟ್ಟಿ ಅವ್ರಿಗೆ ಹಸು ಆಗ್ತಿಲ್ಲ, ರಕ್ಷಿತಾ ಶೆಟ್ಟಿ ಅವ್ರಿಗೆ ಒಂದು ಮನಸ್ಸು ಅನ್ನೋದೇ ಇಲ್ಲ ಅನ್ನೋ ರೀತಿ ಮಾತಾಡಿದ್ರು ನಿನ್ನೆ. ಸೊ ಅದು ಎಲ್ಲ ಒಂದ್ ಕಡೆ ಹೊರಗಡೆ ಇರೋ ಜನಕ್ಕೂ ತುಂಬಾನೇ ನೋವು ಉಂಟು ಮಾಡ್ತಂತಾನೆ ಹೇಳ್ಬೋದು. ಅಂಡ್ ನಿನ್ನೆ ರಕ್ಷಿತಾ ಶೆಟ್ಟಿ ಅವರ ಪರವಾಗಿ ಮಾತಾಡಿದ್ದು ಅಶ್ವಿನಿ ಗೌಡವ್ರನ್ನ ಬಿಟ್ರೆ ಮನೇಲಿ ಯಾರು ಮಾತಾಡಿಲ್ಲ, ಅವ್ರ ವಿರುದ್ಧನೇ ಮಾತಾಡಿದ್ರು ಅಷ್ಟೇ. ಅಂಡ್ ಇನ್ನೊಂದು ಮಂಜು ಭಾಷಿಣಿ ಅವರು ತುಂಬಾನೇ ರ್ಯಾಶ್ ಆಗಿ ನಡ್ಕೊಂಡಿದ್ದು ಎಲ್ಲೋ ಅದು ಸರಿಯಲ್ಲ ಅಂತ ಅನಿಸ್ತು. ಯಾಕಂದ್ರೆ ಒಂದು ಪ್ಯಾನ್ ತಗೊಂಡು ಒಬ್ರ ಮೇಲೆ ಎಸೆಯ ತರ ಹೋಗೋದು ಅದು ತುಂಬಾನೇ ರ್ಯಾಶ್ ಅನ್ಸುತ್ತೆ. ಅದನ್ನ ಎಂತವ್ರಿಗಾದ್ರೂ ನೋವು ಉಂಟಾಗುತ್ತೆ. ಸೊ ಅದನ್ನೆಲ್ಲ ಆತರ ಎಲ್ಲ ನಡ್ಕೋಬಾರ್ದು, ಯಾಕಂದ್ರೆ ಅವ್ರಿಗಿಂತ ಚಿಕ್ಕ ಹುಡುಗಿ ಅಲ್ವಾ. ಸೊ ತಿಳಿಸಿ ಹೇಳ್ಬೋದಾಗಿತ್ತು, ಅರ್ಥ ಆಗ್ತಿತ್ತು. ಅಂಡ್ ಇನ್ನೊಂದು ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಅಂದ್ರೆ ರಕ್ಷಿತಾ ಶೆಟ್ಟಿ ಅವರು ಅವ್ರಿಗೋಸ್ಕರ ಸ್ಟ್ಯಾಂಡ್ ತಗೊಂಡಿದ್ದು, ತುಂಬಾ ಚೆನ್ನಾಗಿ ಮಾತಾಡಿದ್ದು ಜನಕ್ಕೆ ತುಂಬಾ ಇಷ್ಟ ಆಗಿದೆ. ಸೊ ಅದೇ ರೀತಿ ಮಾತಾಡ್ಬೇಕು, ಅದೇ ರೀತಿ ಸ್ಟ್ಯಾಂಡ್ ತಗೋಬೇಕು ಮನೇಲಿ. ಅವರು ಯಾರ ಬಗ್ಗೆ ತಲೆ ಕೆಡ್ಸ್ಕೊಬಾರ್ದು, ಎಲ್ಲಿ ತಪ್ಪಿರುತ್ತೋ ಅವ್ರ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರ ವಿರುದ್ಧ ರಕ್ಷಿತಾ ಶೆಟ್ಟಿ ಅವ್ರು ಮಾತಾಡಿದ್ರೆ ತುಂಬಾನೇ ಲಾಂಗ್ ವೇ ಬಿಗ್ ಬಾಸ್ ನಲ್ಲಿ ಕಂಟಿನ್ಯೂ ಆಗ್ಬೋದು. ಅಂಡ್ ನೆಕ್ಸ್ಟ್ ಪಾಯಿಂಟ್ ಬರೋದಾದ್ರೆ ಕಲ್ಲಂಗಡಿ ಹಣ್ಣಿನ ವಿಚಾರದಲ್ಲಿ ಕಾಕ್ರೋಚ್ ಸುದ್ದಿಗೆ ರಕ್ಷಿತಾ ಶೆಟ್ಟಿ ಅವರು ಉರ್ಸಿದ್ದು ಸಖತ್ ಖುಷಿ ಕೊಡ್ತಂತಾನೆ ಹೇಳ್ಬೋದು ಜನಕ್ಕೆ. ಇಲ್ಲಿ ಒಂದ್ ಕಡೆ ಇನ್ನು ಫಸ್ಟ್ಗೆ ಕಾಕ್ರೋಚ್ ಸುದ್ದಿ ಅವರು ರಕ್ಷಿತಾ ಶೆಟ್ಟಿ ಅವರಿಗೆ ತುಂಬಾನೇ ಒಂದು ಉರ್ಸೋದು ನೋವು ಉಂಟು ಮಾಡೋದನ್ನ ಮಾಡ್ತಾ ಇದ್ರು. ಸೊ ರಕ್ಷಿತಾ ಶೆಟ್ಟಿ ಅವ್ರ ಹತ್ರ ಸೇಡ್ ತೀರ್ಸ್ಕೊಂಡು ತುಂಬಾ ಚೆನ್ನಾಗಿ ಮಾತಾಡಿದ್ರು, ತುಂಬಾ ಎಂಟರ್ಟೈನಿಂಗ್ ಆಗಿದ್ದಾರೆ ಮನೆ ಒಳಗಡೆ. ಅಂಡ್ ಹೊರಗಡೆ ಇರೋ ಜನಕ್ಕೆ ಒಂದು ಕಂಟೆಂಟ್ ನ ಕೊಡ್ತಿದ್ದಾರೆ. ಸೊ ಹಿಂಗೆ ಕೊಡ್ತಾ ಇರ್ಲಿ, ಹಿಂಗೆ ಖುಷಿಯಾಗಿರ್ಲಿ. ತುಂಬಾ ಲಾಂಗ್ ಜರ್ನಿ ಇದೆ ಬಿಗ್ ಬಾಸ್ ಮನೇಲಿ ಅವ್ರಿಗೆ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಬರೋದಾದ್ರೆ ಮಲ್ಲಮ್ಮನ ವಿಚಾರ. ಸೊ ಮಲ್ಲಮ್ಮವ್ರಿಗೆ ಎಲ್ಲೋ ಒಂದ್ ಕಡೆ ಕಾಡ್ತಾ ಇದೆ, ನನ್ನನ್ನು ಇಲ್ಲಿ ಎಲ್ಲರೂ ಬೇರೆ ರೀತಿ ನೋಡ್ತಿದ್ದಾರೆ, ಒಂದು ಹಳ್ಳಿಯಿಂದ ಬಂದಿದ್ದಾರೆ ಅನ್ನೋ ರೀತಿ ನೋಡ್ತಿದ್ದಾರೆ. ಸೊ ಅವರಲ್ಲಿ ನಾನು ಒಬ್ಳು ಅನ್ನೋ ರೀತಿ ನೋಡ್ತಿಲ್ಲ ಅನ್ನೋ ಒಂದು ಮನೋಭಾವನೆ ಇದೆ ಅಂತ ಅನಿಸ್ತಾ ಇದೆ. ಸೊ ನಿನ್ನೆ ಮಾತಾಡಿದ್ ನೋಡಿದ್ರೆ ಹಂಗೆ ಅನಿಸ್ತು. ಕಾವ್ಯ ಶೈವ ಅವ್ರಿಗೂ ಹಾಗೂ ಮಲ್ಲಮ್ಮರಿಗೂ ಒಂದು ಕ್ಲಾಶ್ ಆಯ್ತು ಸಣ್ಣದಾಗಿ. ಸೊ ಮಲ್ಲಮ್ಮವ್ರಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ಏನಪ್ಪಾ ಅಂದ್ರೆ ನಾನ್ ಯಾರ ತಂಟೆಗೂ ಹೋಗೋದಿಲ್ಲ, ನನ್ ತಂಟೆಗೆ ಬಂದ್ರೆ ನಾನು ಯಾರನ್ನು ಬಿಡೋದಿಲ್ಲ ಅನ್ನೋದು. ಸೊ ಡೈಲಾಗ್ ಏನೋ ಸಖತ್ತಾಗಿದೆ, ಸಖತ್ತಾಗಿ ಮಾತಾಡ್ತಾರೆ, ಅಷ್ಟೇ ಆಕ್ಟಿವ್ ಆಗಿದ್ದಾರೆ. ಬಟ್ ಆ ಮನೋಭಾವನೆಯಿಂದ ಹೊರಗೆ ಬರ್ಬೇಕು, ಅಲ್ಲಿ ಯಾರು ಆಕ್ಚುಲಿ ಆ ತರ ನೋಡ್ತಾ ಇಲ್ಲ, ಎಲ್ಲರೂ ಅವರ ಒಂದು ಹಿರಿಯರು ಅಂತಾನೆ ನೋಡ್ತಾ ಇರೋದು. ಅಂಡ್ ನೆಕ್ಸ್ಟ್ ಪಾಯಿಂಟ್ ಬರೋದಾದ್ರೆ ಗಿಲ್ಲಿ ಅಣ್ಣ ಮಾತ್ರ ಎಲ್ಲದ್ರಲ್ಲೂ ಎಂಟರ್ಟೈನಿಂಗ್. ಸೊ ಈಗ ಬಿಗ್ ಬಾಸ್ ಮನೆಯಲ್ಲಿ ಅವ್ರನ್ನ ಬಿಟ್ರೆ ಎಂಟರ್ಟೈನಿಂಗ್ ಯಾರು ಮಾಡ್ತಿಲ್ಲ ಅಷ್ಟು ಚೆನ್ನಾಗಿ. ಸೊ ಇವರು ಟಾಪ್ 5 ಪಕ್ಕ ಬಂದೇ ಬರ್ತಾರೆ, ಅದರಲ್ಲಿ ಡೌಟೇ ಇಲ್ಲ. ಸೊ ಅಂಡ್ ಇನ್ನ ಚಂದ್ರಪ್ರಭು ಅವರು, ಸತೀಶ್ ಅವರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಚಂದ್ರಪ್ರಭು ಅವರು ಆಕ್ಚುಲಿ ಒಂದು ಕಾಮಿಡಿ ಇದರಿಂದ ಬಂದಿರೋದು, ಗಿಚ್ಗಿಲಿಯಿಂದ. ಸೊ ಅವ್ರು ಹೆಂಗ್ ಎಂಟರ್ಟೈನಿಂಗ್ ಆಗಿರ್ಬೇಕು, ಎಂಟರ್ಟೈನಿಂಗ್ ಮಾಡ್ಬೇಕು, ಬಟ್ ಅದೇನು ಮಾಡ್ತಾ ಇಲ್ಲ. ಸತೀಶ್ ಅವ್ರ ಜೊತೆ ಒಂದು ಮೂಲೆ ಗುಂಪು ಆಗ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಪಾಯಿಂಟ್ ಬರೋದಾದ್ರೆ ಧ್ರುವ ಅವರು. ಸೊ ಅವರೆಲ್ಲ ಒಂದು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ, ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೆ ನೋಡ್ತಿದ್ದಾರೆ ಹೊರಗಡೆ ಜನದ ಹತ್ರ. ಸೊ ಮಲ್ಲಮ್ಮ ಅವ್ರ ಜೊತೆಗೆ ಇರೋದು, ಅಥವಾ ಯಾರಿಗಾದ್ರೂ ಏನಾದ್ರು ಹೇಳಿದ್ರೆ ಅವ್ರಿಗೆ ಆ ಒಂದು ಟಾಸ್ಕ್ ನೇ ಬಿಟ್ಕೊಡೋದು ಅಥವಾ ಅವ್ರ ಸ್ಥಾನನೇ ಬಿಟ್ಕೊಡೋ ರೀತಿ, ಒಂದು ತ್ಯಾಗ ಮಾಡೋ ರೀತಿಯಲ್ಲಿ ಕಾಣ್ತಾ ಇದಾರೆ. ಸೊ ಈ ಸಿಂಪತಿ ಕಾರ್ಡು ವರ್ಕ್ ಆಗಲ್ಲ. ಅವರು ಅದನ್ನೆಲ್ಲ ಬಿಟ್ಟು ಸೋಲ ಆಡಿ ಜನಕ್ಕೆ ಏನ್ ಎಂಟರ್ಟೈನಿಂಗ್ ಕೊಡ್ಬೇಕು, ಏನ್ ಟಾಸ್ಕ್ ನ ಆಡ್ಬೇಕು ಅದನ್ನ ಆಡಿದ್ರೆ ಮನೇಲಿ ಉಳ್ಕೊಳ್ತಾರೆ, ಇಲ್ಲಾಂದ್ರೆ ಆದಷ್ಟು ಬೇಗ ಮನೆಯಿಂದ ಹೊರಗಡೆ ಬರ್ತಾರೆ. ಸೊ ಇದೆಲ್ಲ ಒಂದ್ ಕಡೆ ಆದ್ರೆ ಫೈನಲ್ ಆಗಿ ಬಿಗ್ ಬಾಸ್ ಮುಗಿಯೋ ಟೈಮಲ್ಲಿ ಕಾಕ್ರೋಚ್ ಸುದ್ದಿ ಅವ್ರನ್ನ ಬಿಗ್ ಬಾಸ್ ಕರ್ಸಿ ಸೊ ಮನೆಯಲ್ಲಿರೋ ಮೂಲ ನಿಯಮನ ಮತ್ತೆ ಒಂದ್ಸಲ ನೆನಪು ಮಾಡಿದ್ರು. ಏನಪ್ಪಾ ಅಂದ್ರೆ ಇಲ್ಲಿ ಮುಂಚೆ ಬಂದಾಗ ಅರಸಿಯರು ಹಾಗೂ ಸೇವಕರು ಅಂತ ಒಂದು ಮೂಲ ನಿಯಮ ಆಗಿತ್ತು. ಸೊ ಆ ಮೂಲ ನಿಯಮನ ಇಲ್ಲಿವರೆಗೂ ಬಿಗ್ ಬಾಸ್ ಯಾವುದೇ ರೀತಿಯಿಂದ ಮುಗ್ದಿದೆ ಅಂತ ಹೇಳಿಲ್ಲ. ಸೊ ಆದ್ರೆ ಇಲ್ಲಿ ಯಾಕೆ ಯಾರು ಪಾಲನೆ ಮಾಡ್ತಿಲ್ಲ. ಸೊ ಅದೆಲ್ಲ ಆದಾದ್ಮೇಲೆ ಮತ್ತೆ ಅಸುರ ಸುದ್ದಿ ಅನ್ನೋ ಇದನ್ನ ಕ್ಯಾರೆಕ್ಟರ್ನ 2ನೇ ವಾರದಲ್ಲಿ ತಗೊಂಡ್ಬಂದಿದ್ದಾರೆ. ಸೊ ನೀವ್ ಯಾಕೆ ಒಂದು ಹಿಡಿತ ಸಾಧಿಸ್ತಿಲ್ಲ, ನೀವ್ ಯಾಕೆ ಏನ್ ಮಾಡ್ತಿದ್ದೀರಾ. ಸೊ ಅದನ್ನೆಲ್ಲ ಹೇಳಿದ್ರು ನಿನ್ನೆ ಬಿಗ್ ಬಾಸ್. ಸೊ ಅಸುರ ಸುದ್ದಿಯವರು ಅದನ್ನೆಲ್ಲ ಕೇಳಿಸ್ಕೊಂಬಂದು ಅದಕ್ಕೆ ಹೆಂಗೆ ಉಪ್ಪಿನಕಾಯಿ ಏನೇನಾರು ಮಿಕ್ಸ್ ಮಾಡ್ಬೇಕಲ್ಲ, ಹೆಂಗೆ ಮಿಕ್ಸ್ ಮಾಡಿದ್ರು ಅಂದ್ರೆ ಸಾಮಾನ್ಯ ಮನುಷ್ಯ ಅಲ್ಲ ಗುರು ಅವರು. ಅಲ್ಲಿ ಬಿಗ್ ಬಾಸ್ ಜಸ್ಟ್ ಹೇಳ್ ಕಳ್ಸಿದ್ರು, ಮೂಲ ನಿಯಮನ ಒಂದು ಪಾಲನೆ ಮಾಡ್ರಿ, ಇಡೀ ಮನೆ ಅಧಿಕಾರ ನಿಮ್ಮ ಕೈಲಿರುತ್ತೆ. ಅಂಡ್ ಸೇವಕರ ಮೇಲೆ ಅಧಿಕಾರ ಚಲಾಯಿಸೋದು ಅರಸಿಯರು. ಅಂಡ್ ಅರಸಿಯರು ಹಾಗೂ ಸೇವಕರ ಮೇಲೆ ಅಧಿಕಾರ ಚಲಾಯಿಸುವ ಹಕ್ಕಿರೋದು, ಪೂರ ಮನೆಯ ಮೇಲೆ ಹಕ್ಕಿರೋದು ಅಸುರ ಸುದ್ದಿಯವರಿಗೆ. ಸೊ ಅದನ್ನ ನೀವು ಪಾಲನೆ ಮಾಡಿ ಅಂತ ಹೇಳ್ ಕಳ್ಸಿದ್ರೆ ಇವರು ಹೊರಗಡೆ ಬಂದು ನನಗೆ ಬಿಗ್ ಬಾಸ್ ಕ್ಯಾಕರ್ಸ್ ಹೋಗಿದ್ರು, ಕೆಟ್ಟ ಬೈದ್ರು ಅಂತ ಅದಕ್ಕೆ ಉಪ್ಪು ಖಾರ ಸೇರಿಸಿ ಹೇಳ್ತಿದ್ದಾರೆ. ಸೊ ನೋಡೋ ಜನಕ್ಕೆ ಗೊತ್ತಾಗಲ್ಲ ಏನ್ ಹೇಳಿರ್ತಾರೆ ಅನ್ನೋದು. ಸೊ ಇದ್ದಂಗೆ ಹೇಳ್ಬಿಟ್ರೆ ಮುಗ್ದೋಗ್ಬಿಡುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಒಂದು ಅಟೆನ್ಷನ್ ತಗೊಳ್ಳೋದಕ್ಕೆ ಹೆಂಗ್ ಮಾಡ್ತಿದಾರೆ ಅಂತ ಅನಿಸ್ತಾ ಇದೆ ಮನೆ ಒಳಗಡೆ. ಸೊ ಒಂದು ಚೆನ್ನಾಗೇ ಹೋಗ್ತಿದೆ ಒಂದು ವೇ, ಅರಸರು ಹಾಗೂ ಸೇವಕರು ಅಂತದ್ದು ಅನ್ನೋದು. ಸೊ ಟೋಟಲಿ ತುಂಬಾ ಚೆನ್ನಾಗಿ ಹೋಗ್ತಿದೆ ಬಿಗ್ ಬಾಸ್. ಹಿಂಗೆ ಹೋಗ್ಲಿ, ಸ್ವಲ್ಪ ಇಶ್ಯೂಸ್ ಆಗಿ ಪ್ರಾಬ್ಲಮ್ ಆಗಿತ್ತು. ಅಂಡ್ ಅವ್ರನ್ನ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗೋದು ನಿನ್ನೆ ಸ್ವಲ್ಪ ತೋರಿಸಿದ್ರು. ಅಂಡ್ ಮತ್ತೆ ಮನೆ ಒಳಗಡೆ ಬರೋ ಅಂತದ್ದು ಎಂಟ್ರಿನ ಕೊಟ್ಟು
ಮತ್ತೆ ಬಿಗ್ ಬಾಸ್ ಮತ್ತೆ ರೀಕಂಟಿನ್ಯೂ ಆಗಿದೆ ಬಿಗ್ ಬಾಸ್ ನಿನ್ನೆ. ಅಂಡ್ ಬಿಗ್ ಬಾಸ್ನ ನಿಲ್ಲಿಸಬೇಕು ಈ ಸಲ ಅನ್ನೋದು ಎಷ್ಟೊಂದು ಜನ ಪ್ರಯತ್ನ ಪಟ್ಟರು, ಅದ್ರದ್ದು ಯಾವುದು ಆಗೋದಿಲ್ಲ. ಯಾಕೆಂದ್ರೆ ಅದಕ್ಕೆ ಮೈನ್ ಪಿಲ್ಲರ್ ಆಗಿ ನಿಂತಿರೋದು ಕಿಚ್ಚ ಸುದೀಪ್ ಸರ್. ಸೊ ಅಂಡ್ ಬೇಕಾದಷ್ಟು ಜನರ ಪ್ರೀತಿ ಸಿಕ್ಕಿದೆ. ಅಂಡ್ ಅದನ್ನ ಕೆಡಿಸ್ಬೇಕನ್ನೋದಾಗಿದ್ರೆ ಅವ್ರು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಏನು ಫಸ್ಟ್ ಇಯರ್ ಶುರು ಆಗಿತ್ತಲ್ಲ ಅವಾಗಲೇ ಕೆಡಿಸ್ಬೇಕಾಗಿತ್ತು. ಈಗ ಒಂದು ಲೆಗೆಸಿ, ಒಂದು ಲೆಜೆಂಡ್ ಅನ್ನೋ ರೀತಿ ಬೆಳೆದು ನಿಂತ್ಕೊಂಡ್ಬಿಟ್ಟಿದೆ ಬಿಗ್ ಬಾಸ್. ಈಗ ಅದನ್ನ ಅಳಿಸೋದು, ಅದನ್ನ ತೆಗ್ದಾಕೋದು ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟದ್ದು. ಸೊ ಫೈನಲಿ ನಿನ್ನೆ ಬಿಗ್ ಬಾಸ್ ಅದೇನು ಹಳೆ ಪ್ರೋಮೋ, ಇದು ಹಳೆ ಎಪಿಸೋಡ್ ಇತ್ತಲ್ಲ ಅದನ್ನೇ ಸ್ವಲ್ಪ ಲ್ಯಾಗ್ ಮಾಡಿ ತೋರಿಸಿದ್ದಾರೆ. ಸೊ ಇವತ್ತಿಂದ ಹೊಸ ಎಪಿಸೋಡ್ ಇವತ್ತಿಂದ ಹೊಸದಾಗಿ ಶೂಟ್ ಆಗ್ತಾ ಇದೆ, ಅದನ್ನ ಹಾಕ್ತಾರೆ ಇವತ್ತಿಂದ. ಸೊ ಎಲ್ಲರೂ ಬಿಗ್ ಬಾಸ್ ನ ಮಿಸ್ ಮಾಡಿದೆ ನೋಡಿ ಎಪಿಸೋಡ್ನ. ಸೊ ನಾನು ನೋಡ್ತೀನಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್, ಬಾಯ್.